ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮಾರುತಿ ರಿಯಲ್ ಎಸ್ಟೇಟ್. ಫ್ರೆಂಡ್ಸ್ ನೋಡಿ, ಇವತ್ತು ನಾನು ತೋರಿಸೋ ಬಿಲ್ಡಿಂಗು ಲೋ ಬಜೆಟ್ ಬಿಲ್ಡಿಂಗ್ ಅಂತಲೇ ಹೇಳ್ಬೋದು. ಈ ಒಂದು ಬಿಲ್ಡಿಂಗ್ ಹೊಸ ಬಿಲ್ಡಿಂಗ್ ಇದು. ಇದರ ಮೆಜರ್ಮೆಂಟ್ ಬಂದ್ಬಿಟ್ಟು 15ಕ್ಕೆ 35 ಸ್ಕ್ವೇರ್ ಫೀಟ್ ಬರುತ್ತೆ. ಟೋಟಲ್ 525 ಸ್ಕ್ವೇರ್ ಫೀಟಲ್ಲಿ ಕಟ್ಟಿರೋ ಬಿಲ್ಡಿಂಗ್ ಇದು. ಈ ಒಂದು ಬಿಲ್ಡಿಂಗು ಫೇಸ್ ಬಂದ್ಬಿಟ್ಟು ನಿಮಗೆ ಸೌತ್ ಫೇಸ್ ಸೈಟ್ ಬಂದ್ಬಿಟ್ಟು ಸೌತ್ ಫೇಸು. ಆಮೇಲೆ ಡೋರ್ಸ್ ಎಲ್ಲ ಬಂದ್ಬಿಟ್ಟು ಇದು ಈಸ್ಟ್ಗೆ ಅವೈಲೇಬಲ್ ಇರುತ್ತೆ. ನೋಡಿ, ಈಗ ಫ್ರಂಟ್ ಎಲಿವೇಶನ್ ತೋರಿಸಿದೆ. ಈಗ ಪಾರ್ಕಿಂಗ್ ಎಂಟ್ರಿ ಆಗಿದ್ದೀನಿ. ಪಾರ್ಕಿಂಗಲ್ಲಿ ನಿಮಗೆ ಒಂದು ಕಾರು, ಒಂದು 3 ಬೈಕ್ ನಿಲ್ಲಿಸ್ಕೊಬೋದು. ಒಂದು ಸಣ್ಣ ಕಾರು, ಏನೋ ದೊಡ್ಡದು ಕಾರ್ ನಿಲ್ಸೋಕ್ಕಾಗಲ್ಲ. ಒಂದು ಸಣ್ಣ ಕಾರು ಸಿಂಪಲಾಗಿ ಒಂದು 3 ಬೈಕ್ನ ನಿಲ್ಸ್ಕೊಬೋದು. ಬನ್ನಿ, ಈಗ ನೋಡಿ ಈ ಪ್ಯಾಸೇಜ್ ಬಂದ್ಬಿಟ್ಟು ಒಂದು 2.5 ಮೆಜರ್ಮೆಂಟ್ ಇದೆ ಪ್ಯಾಸೇಜು. ಆಮೇಲೆ ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 14,000 ಲೀಟರ್ಸ್ ನೀರು ಅಷ್ಟು ಇಡಿಸುವಷ್ಟು ಸಂಪ್ ಕೆಪಾಸಿಟಿ ಇದೆ. ಆಮೇಲೆ ಮೆಟ್ಲು ಕೆಳಗಡೆ ಗ್ಯಾಸ್ ಪ್ರಾವಿಷನ್ಸ್ ಕೊಟ್ಟಿದ್ದಾರೆ. ಬನ್ನಿ, ಈಗ ಈ ಗ್ರೌಂಡ್ ಫ್ಲೋರಲ್ಲಿ ನಿಮಗೆ ಹಾಲು, ಕಿಚನ್ನು, ಒಂದು ಬಾತ್ರೂಮ್ ಅವೈಲೇಬಲ್ ಇರುತ್ತೆ. ಈ ಒಂದು ಮನೆಗೆ ನಿಮಗೆ ಈ ಏರಿಯಾದಲ್ಲಿ ನಿಮಗೆ ನನಗನ್ಸ್ದಂಗೆ ಒಂದು 4,000 ಇನ್ಕಮ್ ಬರ್ಬೋದು ಈ ಒಂದು ಮನೆಯಿಂದ. ನೋಡಿ, ಸಿಂಪಲ್ಲಾಗಿ ಗಂಡ ಹೆಂಡತಿ ಇರೋಕ್ಕೆ ಅನ್ನೋಂಗೆ ಒಂದು ಸಿಂಪಲ್ಲಾಗಿ ಇರೋ ಒಂದು ಮನೆ ಇದು. 4,000 ರೆಂಟು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಒಂದು ಮನೆಯಿಂದ. ಅಂದರೆ ಫ್ರೆಂಡ್ಸ್, ಈ ಒಂದು ಬಿಲ್ಡಿಂಗಲ್ಲಿ ಯಾವುದೇ ಮನೆಗೆ ಇಂಟೀರಿಯರ್ ಆಗಿರೋದಿಲ್ಲ. ನೀವು ಬೇಕಾದರೆ ನಿಮ್ಮ ಇಚ್ಛಾನುಸಾರವಾಗಿ ಇಂಟೀರಿಯರ್ನ ನೀವು ಮಾಡ್ಕೊಬೋದು. ಯಾರಾದರೂ ಬ್ಯಾಚುಲರ್ಸ್ಗೆ, ಹೊಸದಾಗಿ ಮದುವೆ ಆಗಿರೋರಿಗೆ ಈ ಮನೆ ಸೂಟಬಲ್ ಆಗುತ್ತೆ. ಬನ್ನಿ, ಈಗ ಫಸ್ಟ್ ಫ್ಲೋರ್ಗೆ ಹೋಗೋಣ. ಫಸ್ಟ್ ಫ್ಲೋರಲ್ಲಿ ನಿಮಗೆ 2 BHK ಬರುತ್ತೆ. ಅದ್ರ ಮೇಲೆ ಒಂದುಗಡೆ ಮತ್ತೆ ಸೆಕೆಂಡ್ ಫ್ಲೋರಲ್ಲಿ ಕೂಡ ಒಂದು 2 BHK ಇದೆ. ಸ್ಟೇರ್ ಕೇಸ್ ಮೆಜರ್ಮೆಂಟ್ ಬಂದ್ಬಿಟ್ಟು ಅದು ಕೂಡ 2.5 ಇದೆ. ಗ್ರಿಲ್ ಎಲ್ಲ MS ಗ್ರಿಲ್, ರೈಲಿಂಗ್ಸು MS ಗ್ರಿಲ್ಲು. ನೋಡಿ, ಸೇಫ್ಟಿ ಗೇಟ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಹಂಗಾಗಿ ಸೇಫ್ಟಿ ಗೇಟಿಂದ ಯಾವುದೇ ರೀತಿಯ ನಿಮಗೆ ತೊಂದರೆಗಳು ಆಗೋದಿಲ್ಲ. ವಾಲ್ಟೇಜ್ ನಿಮಗೆ ಅಪ್ ಟು 7 ಫೀಟ್ವರೆಗೂ ಪ್ರೊವೈಡ್ ಮಾಡಿದ್ದಾರೆ. ಫ್ರೆಂಡ್ಸ್, ಇದು ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 70 ಲಕ್ಷ ಹೇಳ್ತಾ ಇದ್ದಾರೆ. ಓನರ್ ಕೋಟಿಂಗ್ ಪ್ರೈಸ್ ಓನ್ಲಿ 70 lakhs ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ.
ಆಲ್ಮೋಸ್ಟ್ ಬಂದರೆ ಒಂದು 66 to 67 ಲ್ಯಾಕ್ಸ್ಗೆ ನಿಮಗೆ ಇದು ನಿಮಗೆ ಸಿಗ್ಬೋದು. ಹಂಗಾಗಿ ಯಾರೆಲ್ಲ ಕಡಿಮೆ ಬಜೆಟಲ್ಲಿ ಒಂದು ಮನೆ ಮಾಡ್ಕೊಬೇಕು, ಒಂದು ಸೂರು ಕಟ್ಕೊಬೇಕು ಅನ್ನೋರಿಗೆ ಈ ಒಂದು ಮನೆ ಸೂಟಬಲ್ ಆಗುತ್ತೆ. ಆಮೇಲೆ ಈ ಒಂದು ಮನೆಗೆ ಲೋನ್ ಕೂಡ ಆಲ್ರೆಡಿ ಲೋನ್ ಕೂಡ ಇದೆ, ಕ್ಯಾನ್ಫಿನ್ನಲ್ಲಿ ಲೋನ್ ಇದೆ. ನೀವು ಬೇಕಾದ್ರೆ ಟೇಕ್ ಓವರ್ ಮಾಡ್ಕೊಬೋದು, ಇಲ್ಲಾಂದರೆ ಹೊಸದಾಗಿ ನಿಮ್ಮ ಯಾವುದಾದ್ರೂ ಬ್ಯಾಂಕಲ್ಲಿ ನಿಮ್ಗೆ ಇಷ್ಟವಾದ ಬ್ಯಾಂಕಲ್ಲಿ ನೀವು ಲೋನ್ನ ತೊಗೊಬೋದು. ಲೋನ್ ಬೇಕು ಅಂದರೆ ನಾನು ಅದಕ್ಕೂ ಕೂಡ ಪ್ರೊವೈಡ್ ಮಾಡಿಕೊಡ್ತೀನಿ. ನಿಮ್ಮ ಸಿಬಿಲ್ ಸ್ಕೋರು, ನಿಮ್ಮ ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ಯಾವುದೇ ರೀತಿ ತೊಂದರೆ ಇಲ್ದಂಗಿದ್ದರೆ ನಿಮಗೆ ಲೋನು ಈಸಿಯಾಗಿ ಆಗುತ್ತೆ. ಈ ಒಂದು ಪ್ರಾಪರ್ಟಿಗಳಿಗೆ ಏನು ಇದು ಬಿ ಖಾತಾ ಪ್ರಾಪರ್ಟಿ ಆಗಿರೋದ್ರಿಂದ ನಿಮಗೆ LIC, ಕ್ಯಾನ್ಫಿನ್ನು, ಆದಿತ್ಯ ಬಿರ್ಲಾ, ಶ್ರೀರಾಮ್ ಫೈನಾನ್ಸು, ಪಂಜಾಬ್ ಹೌಸಿಂಗ್ ಫೈನಾನ್ಸು, ಇನ್ನು ಇತರೆ ಪ್ರೈವೇಟ್ ಬ್ಯಾಂಕ್ಗಳಲ್ಲಿ ನಿಮಗೆ ಲೋನು ಅವೈಲೇಬಲ್ ಇರುತ್ತೆ. ಒನ್ಲಿ ಎ ಖಾತಾ ಪ್ರಾಪರ್ಟಿಗಳು ಮಾತ್ರ ನ್ಯಾಷನಲೈಸ್ ಬ್ಯಾಂಕ್ಗಳಲ್ಲಿ ಲೋನು ಅವೈಲೇಬಲ್ ಇರುತ್ತೆ. ಆಮೇಲೆ ಕನ್ವರ್ಷನ್ ಜಾಗದಲ್ಲಿ ಯಾವುದು ಮನೆಗಳು ಇರ್ತಾವೋ ಅಂಥ ಒಂದು ಮನೆಗಳಿಗೆ ನಿಮಗೆ ಈ HDFC, ಆಕ್ಸಿಸ್ ಬ್ಯಾಂಕು, ICICI ಬ್ಯಾಂಕ್ಗಳಲ್ಲಿ ಲೋನ್ಸು ಅವೈಲೇಬಲ್ ಇರುತ್ತೆ. ನೋಡಿ ಫ್ರೆಂಡ್ಸ್, ಇದು ಯಾವುದೇ ರೀತಿಯ ಈ ಎಲ್ಲ ಮನೆಗಳಲ್ಲೂ ಇಂಟೀರಿಯರ್ ಯಾವುದೇ ರೀತಿಯಲ್ಲಿ ಇರೋದಿಲ್ಲ. ಇದು ಡಬಲ್ ಬೆಡ್ರೂಮ್ ಮನೆ. ಈ ಒಂದು ಡಬಲ್ ಬೆಡ್ರೂಮ್ ಮನೆಗೆ ಈ ಒಂದು ಏರಿಯಾದಲ್ಲಿ ನಿಮಗೆ ಇಂಟೀರಿಯರ್ ಇಲ್ಲದೆ ಇರೋದ್ರಿಂದ ಒಂದು 8,000 ರೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಇಲ್ಲಿ ನೀರಿನ ಫೆಸಿಲಿಟಿ ಬಂದ್ಬಿಟ್ಟು CMC ವಾಟರ್ ಫೆಸಿಲಿಟಿ ಇದೆ. ತಿಂಗಳಿಗೆ ಒಂದು 150 or 200 ಲೋಕಲ್ ವಾಟರ್ ಮ್ಯಾನ್ ಕೊಟ್ಕೊಂಡು ಹೋದರೆ ನಿಮಗೆ ನೀರಿನ ಅಭಾವ ಯಾವುದೇ ರೀತಿ ಆಗ್ದಂಗೆ ಅವರು ನೋಡ್ಕೊಂಡು ಹೋಗ್ತಾರೆ. ಇದ್ರ ಜೊತೆಗೆ ನನ್ನ ರಿಕ್ವೆಸ್ಟು, ಯಾರ್ಯಾರೆಲ್ಲ ಪ್ರಾಪರ್ಟಿ ಬಗ್ಗೆ ಇಂಟ್ರೆಸ್ಟ್ ಇರೋರು, ಪ್ರಾಪರ್ಟಿ ತೊಗೊಬೇಕು, ಸೈಟ್ ತೊಗೊಬೇಕು, ಲ್ಯಾಂಡು, ಮನೆ, ಕಮರ್ಷಿಯಲ್ ಜಾಗ, ಕಮರ್ಷಿಯಲ್ ಬಿಲ್ಡಿಂಗು, ಯಾವುದೇ ರೀತಿಯ ಪ್ರಾಪರ್ಟಿ ರಿಲೇಟೆಡ್ ನೀವು ಇಂಟ್ರೆಸ್ಟ್ ಇದ್ದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ರೀತಿಯ ಸೈಟ್ ಆಗಲಿ, ಮನೆ ಆಗಲಿ, ಕಮರ್ಷಿಯಲ್ ಜಾಗಗಳಾಗಲಿ, ಎಲ್ಲ ರೀತಿಯ ಜಾಗಗಳನ್ನು ನಾನು ತೋರಿಸ್ತಾ ಇರ್ತೀನಿ. ಸೊ ಅದರಲ್ಲಿ ಯಾವುದಾದ್ರೂ ನಿಮ್ಗೆ ಇಷ್ಟ ಆಗ್ಬೋದು. ಇಷ್ಟ ಆಗಿ ನಿಮಗೆ ಓಕೆ ಆಯಿತು ಅಂದರೆ ವಿಸಿಟ್ ಮಾಡಿ ಅದನ್ನು ಬೈ ಮಾಡ್ಬೋದು. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರಿಂದ ನಿಮಗೆ ಪ್ರತಿಯೊಂದು ನನ್ನ ಏನು ವಿಡಿಯೋ ಅಪ್ಲೋಡ್ ಮಾಡ್ತೀನೋ ಎಲ್ಲ ನೋಟಿಫಿಕೇಷನ್ನು ನಿಮಗೆ ಆ ಟೈಮ್ಗೆ ಸಿಕ್ಬಿಡುತ್ತೆ. ಹಂಗಾಗಿ ನೀವು ಚೆಕ್ ಅಂತ ನೋಡಿ ಇಮಿಡಿಯೇಟ್ ಬಂದು ನಿಮಗೆ ಇಷ್ಟ ಆದರೆ ಬೈ ಮಾಡ್ಬೋದು. ಬನ್ನಿ, ಈಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗಿದ್ದೀನಿ. ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು 2 BHK ಮನೆ ಇದೆ. ಇಲ್ಲೂ ಕೂಡ ನಿಮಗೆ ಒಂದು 8,000 ರೆಂಟ್ನ ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮನೆಯಿಂದನೂ. ನೋಡಿ, ಸುತ್ತ ಗ್ರಿಲ್ ವರ್ಕ್ ಮಾಡಿದ್ದಾರೆ, ಸೇಫ್ಟಿ ಮಾಡಿಕೊಟ್ಟಿದ್ದಾರೆ. ಈ ಒಂದು ಏರಿಯಾದಲ್ಲಿ ಸೈಟ್ ವ್ಯಾಲ್ಯೂ ಬಂದ್ಬಿಟ್ಟು ನಿಮಗೆ ಪರ್ ಸ್ಕ್ವೇರ್ ಫೀಟ್ ಬಂದ್ಬಿಟ್ಟು 6,500 ಏನೋ 6,500 ಪರ್ ಸ್ಕ್ವೇರ್ ಫೀಟ್ ಇರುತ್ತೆ. ಹಂಗಾಗಿ ಸೈಟ್ ವ್ಯಾಲ್ಯೂ ನಿಮಗೆ ಆಲ್ಮೋಸ್ಟ್ 35 ಲ್ಯಾಕ್ಸೇ ಸೈಟ್ ವ್ಯಾಲ್ಯೂ ಆಗುತ್ತೆ. ಇನ್ನು ಬಿಲ್ಡಿಂಗ್ ವ್ಯಾಲ್ಯೂ ಬಂದು ಒಂದು ಚದರ ಅಡಿಗೆ ಫುಲ್ ವಿತ್ ಇಂಟೀರಿಯರು ಎಲ್ಲ ಬೇಕು ಅಂದರೆ ಒಂದು 2,30,000 ಹೇಳ್ತಾರೆ. ಇದನ್ನು 2 ಲಕ್ಷ ಅಂತ ಇಟ್ಕೊಂಡು ನಿಮಗೆ ಒಟ್ಟು ಚದರ ಅಡಿ ಬಂದು ಬಿಲ್ಡಿಂಗಲ್ಲಿ ಆಲ್ಮೋಸ್ಟ್ 15ರಿಂದ 17 ಚದರ ಇದೆ. 15 ಚದರ ಅಂತ ತೊಗೊಂಡ್ರು 2 ಲಕ್ಷ ಅಂತ ತೊಗೊಂಡ್ರು ನಿಮಗೆ 30 ಲಕ್ಷ ಈ ಒಂದು ಬಿಲ್ಡಿಂಗ್ಗೆ ಆಗುತ್ತೆ. ಸೊ ಹಂಗಾಗಿ ಟೋಟಲ್ ನಿಮಗೆ 65 ಲ್ಯಾಕ್ಸ್ ಆಗುತ್ತೆ. ಟೋಟಲ್ ನಿಮಗೆ ಸೈಟ್ ವ್ಯಾಲ್ಯೂ, ಬಿಲ್ಡಿಂಗ್ ವ್ಯಾಲ್ಯೂ ತೊಗೊಂಡ್ರೆ 65 ಲ್ಯಾಕ್ಸ್ ಆಗುತ್ತೆ. ಅವ್ರು ಕೋಟ್ ಮಾಡ್ತಾ ಇರೋದು 70 ಲ್ಯಾಕ್ಸ್ ಕೋಟ್ ಮಾಡ್ತಾಯಿದ್ದಾರೆ. ಸೊ ನೆಗೋಷಿಯಬಲ್ ಇರೋದ್ರಿಂದ ಆ ಒಂದು ಬಜೆಟ್ಗೆ ಬಂದರೂ ಬರ್ಬೋದು.
ಸೊ ಹಂಗಾಗಿ ನಿಮಗೆ ಸೂಟಬಲ್ ಬಜೆಟಲ್ಲಿ ಈ ಒಂದು ಪ್ರಾಪರ್ಟಿ ಸಿಗ್ಬೋದು. ಇದರ ಮೇನ್ ಪ್ಲೇಸ್ ಬಂದ್ಬಿಟ್ಟು ಈ ಒಂದು ಪ್ರಾಪರ್ಟಿಯ ಪ್ಲೇಸ್ ಬಂದ್ಬಿಟ್ಟು ಅಂದ್ರಳ್ಳಿ ಹತ್ರ ಬರುತ್ತೆ. ನಿಮಗೆ ಅಂದ್ರಳ್ಳಿ ಬಂದ್ಬಿಟ್ಟು ಈ ಕಡೆ ಮಾಗಡಿ ರೋಡಿಗೆ ಒಂದು 2 ಇಂದ 2.5 ಕಿಲೋಮೀಟರ್ಸ್ ಡಿಸ್ಟೆನ್ಸ್ ಆಗುತ್ತೆ. ಈ ಕಡೆ NH4 ತುಮಕೂರು ರೋಡಿಂದ ಒಂದು 7 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ನಿಮಗೆ ಇದ್ರ ಸುತ್ತಮುತ್ತ ಒಳ್ಳೊಳ್ಳೆ ಸ್ಕೂಲ್ಗಳು, ಕಾಲೇಜ್ಗಳು, ಆಮೇಲೆ ಮಾಲ್ಸು ಎಲ್ಲ ಪ್ರತಿಯೊಂದು ಅವೈಲೇಬಲ್ ಇದ್ದಾವೆ. ಕಮರ್ಷಿಯಲ್ ಪ್ಲೇಸ್ ಕೂಡ ಇದ್ದಾವೆ. ಸೊ ಇದು ಸುತ್ತಮುತ್ತ ಸ್ಕೂಲ್ಗಳು ನೋಡ್ತೀನಿ ಅಂದರೆ ಗೋಲ್ಡನ್ ವ್ಯಾಲಿ ಸ್ಕೂಲ್ ಬರ್ತವೆ, ಆಮೇಲೆ ಆಚಾರ್ಯ ಬಿ ಸ್ಕೂಲ್ ಕಾಲೇಜ್ ಬರುತ್ತೆ, ಅದ್ರ ಜೊತೆಗೆ ನವೋದಯ ವಿದ್ಯಾಕೇಂದ್ರ ಬರುತ್ತೆ, ಸೌಂದರ್ಯ ವಿದ್ಯಮಾನ್ಯ ಸ್ಕೂಲ್ ಬರ್ತವೆ, ಝೆನ್ ಇಂಟರ್ನ್ಯಾಷನಲ್ ಸ್ಕೂಲ್ ಬರುತ್ತೆ. ಸೊ ಇವೆಲ್ಲ ಸ್ಕೂಲ್ಗಳು ನಿಯರ್ ಇರೋದ್ರಿಂದ ನಿಮ್ಮ ಮಕ್ಕಳ ಎಜುಕೇಷನ್ಗೆ ಈ ಒಂದು ಮನೆಯ ಸುತ್ತಮುತ್ತ ಯಾವುದೇ ರೀತಿಯ ತೊಂದರೆ ಇಲ್ಲ. ನಿಮಗೆ ಈ ಕಡೆ ದಿನಸಿ ಐಟಮ್ ತೊಗೊಬೇಕು ಅಂದರೆ ಸುತ್ತಮುತ್ತ ಮಾಲ್ಗಳು, ಡಿ ಮಾರ್ಟ್ ಇದ್ದಾವೆ, ರಾಯಲ್ ಮಾರ್ಟ್ ಇದ್ದಾವೆ, ವಿಶಾಲ್ ಮಾರ್ಟ್ ಇದೆ. ಸೊ ಹಂಗಾಗಿ ಕಮರ್ಷಿಯಲ್ ಪ್ಲೇಸ್ಗಳಿಗೂ ಯಾವುದೇ ರೀತಿಯ ತೊಂದರೆ ಇಲ್ಲ ಇದು ಸುತ್ತಮುತ್ತ. ಈ ಒಂದು ಬಿಲ್ಡಿಂಗಲ್ಲಿ ಏನು ಡಬಲ್ ಬೆಡ್ರೂಮ್ ಮನೆ ಇದರಲ್ಲಿ ಯಾವುದೇ ರೀತಿಯ ಅಟ್ಯಾಚ್ ಬಾತ್ರೂಮ್ ಅವೈಲೇಬಲ್ ಇರೋದಿಲ್ಲ. ಓನ್ಲಿ ಕಾಮನ್ ಬಾತ್ರೂಮ್ ಮಾತ್ರ ಅವೈಲೇಬಲ್ ಇದೆ. ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಇನ್ನೂ ಒಂದ್ಸರಿ ಹೇಳ್ಬಿಡ್ತೀನಿ. ಇದ್ರ ಮೆಷರ್ಮೆಂಟ್ ಬಂದ್ಬಿಟ್ಟು 35 ಟೋಟಲ್ ನಿಮಗೆ 525 ಸ್ಕ್ವೇರ್ ಫೀಟ್ಸ್ ಈ ಒಂದು ಜಾಗ. ಆಮೇಲೆ ಬಿಲ್ಡಿಂಗ್ ಗ್ರೌಂಡು ಫಸ್ಟು ಸೆಕೆಂಡ್ ಇದೆ. ಗ್ರೌಂಡಲ್ಲಿ ಒಂದು ಹಾಲು, ಕಿಚನ್ನು, ಬಾತ್ರೂಮು ಅವೈಲೇಬಲ್ ಇದೆ. ಫಸ್ಟಲ್ಲಿ ಒಂದು 2 BHK ಮನೆ ಇದೆ. ಅದರ ಮೇಲ್ಗಡೆ ಸೆಕೆಂಡ್ ಫ್ಲೋರಲ್ಲೂ ಕೂಡ ಒಂದು 2 BHK ಮನೆ ಇದೆ. ನಿಮಗೆ ಸೌತ್ ಫೇಸು ಸೈಟ್ ಆಗಿರುತ್ತೆ. ಈಸ್ಟ್ಗೆ ಡೋರು ಅವೈಲೇಬಲ್ ಇರುತ್ತೆ. ವಾಟರ್ ಫೆಸಿಲಿಟಿ ಬಂದ್ಬಿಟ್ಟು CMC ವಾಟರ್ ಫೆಸಿಲಿಟಿ ಇದೆ. ಕಾವೇರಿ ಸದ್ಯದಲ್ಲೇ ನಿಮಗೆ ಅವೈಲೇಬಲ್ ಕೂಡ ಇರುತ್ತೆ, ಕಾವೇರಿ ನೀರು ಕೂಡ. ಆಮೇಲೆ ಸಂಪ್ ಕೆಪಾಸಿಟಿ ಬಂದ್ಬಿಟ್ಟು ನಿಮಗೆ 14,000 ಲೀಟರ್ಸ್ ನೀರು ಕೆಪಾಸಿಟಿ ಇರೋ ಸಂಪದು. ಇದ್ರ ಓನರ್ ಕೋಟಿಂಗ್ ಪ್ರೈಸ್ ಬಂದ್ಬಿಟ್ಟು 70 ಲಕ್ಷ ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಕೂಡ ಇರುತ್ತೆ ಅದು ಕೂಡ. ಈ ಒಂದು ಮನೆ ಅಲ್ಲದೆ ನನ್ನ ಚಾನಲಲ್ಲಿ ಇನ್ನೂ ಬೇರೆ ರೀತಿಯ ಮನೆಗಳು ಅವೈಲೇಬಲ್ ಇದ್ದಾವೆ. ಅಂದರೆ ಬೇರೆ ಬಜೆಟ್ ಒಂದು 65 ಇಂದ ಇಟ್ಕೊಂಡು ಹತ್ತಿರ ನಿಮಗೆ 2.32ವರೆಗೂ ಮನೆಗಳು ಅವೈಲೇಬಲ್ ಇದ್ದಾವೆ. ಯಾರಾದರೂ ಆ ರೀತಿ ಬಜೆಟಲ್ಲಿ ಮನೆಗಳನ್ನ ನೋಡ್ತಾ ಇದ್ದರೆ ಅವನ್ನು ಕೂಡ ನೋಡ್ಬೋದು. ನೀವಲ್ಲದೆ ನಿಮ್ಮ ಫ್ರೆಂಡ್ಸು, ಕೊಲೀಗ್ಸು, ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಈ ಒಂದು ಮನೆಯ ಶೇರ್ ಮಾಡಿ, ಈ ಮನೆಯ ವಿಡಿಯೋನ ಶೇರ್ ಮಾಡಿ. ಅವ್ರಿಗೂ ಇಷ್ಟ ಆದರೆ ಒನ್ಸ್ ವಿಸಿಟ್ ಮಾಡಿ, ಆಮೇಲೆ ನಿಮಗೆ ಓಕೆ ಆದರೆ ಬೈ ಮಾಡ್ಬೋದು. ಇಲ್ಲಿಂದ ಮೇನ್ ರೋಡ್ಗೆ ಬಸ್ ಸ್ಟಾಪ್ಗೆ ಜಸ್ಟ್ ವಾಕಬಲ್ ಡಿಸ್ಟೆನ್ಸ್ ಇದೆ. ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು 1/2 ಕಿಲೋಮೀಟರ್ಸ್ ಅಷ್ಟೇ ಮೇನ್ ರೋಡ್ ಬಸ್ ಸ್ಟಾಪ್ಗೆ.
ಮೆಟ್ರೋ ಸ್ಟೇಷನ್ಗೆ ನೋಡ್ತೀನಿ ಅಂದರೆ ಆಲ್ರೆಡಿ ಲಾಂಚ್ ಆಗಿರೋ ಮೆಟ್ರೋ ಸ್ಟೇಷನ್ಗೆ ಒಂದು 7 ಕಿಲೋಮೀಟರ್ಸು ಈ ಕಡೆ ನಿಮಗೆ ಮಾಗಡಿ ರೋಡಲ್ಲೂ ಕೂಡ ನೆಕ್ಸ್ಟ್ ಲಾಂಚ್ ಆಗುತ್ತೆ. ಆ ಒಂದು ಮೆಟ್ರೋ ಸ್ಟೇಷನ್ಗೆ ಡಿಸ್ಟೆನ್ಸ್ ನೋಡ್ತೀನಿ ಅಂದರೆ ಒಂದು 2 ಇಂದ 2.5 ಕಿಲೋಮೀಟರ್ಸು ಡಿಸ್ಟೆನ್ಸ್ ಆಗುತ್ತೆ. ಎನಿವೆ ಫ್ರೆಂಡ್ಸ್, ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.